ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಆಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೀನಾ ಮಂಜುಗೆ ಬೈತಿರ್ತಾಳೆ, ಅಮ್ಮನಿಗೆ ಹುಷಾರಿಲ್ಲ ಆದರೂ ಕೆಲಸಕ್ಕೆ ಹೋಗ್ತಿದ್ದಾಳೆ ಅಂತ. ಆಗ ಮಂಜು, ಅಮ್ಮ ನನಗೆ ಯಾಕೆ ಹೇಳಿಲ್ಲ ಅಂದಾಗ ಕನಕ, ನಿನಗೆ ಹೇಳೋದಕ್ಕೆ ನೀನು ಮನೇಲಿ ಇದ್ದರೆ ತಾನೇ ಗೊತ್ತಾಗೋದು, ಇವನ ಜೊತೆ ಸುತ್ತಾಡ್ತೀಯಾ, ಅದಕ್ಕೆ ನಿನಗೆ ಭಾವ ಕೈ ಮುರಿದಿದ್ದು ಅಂತಾಳೆ. ಆಗ ಮೀನಾ, ಮಂಜ ನೀನು ಚೆನ್ನಾಗಿ ಓದಿ ಅಮ್ಮನ ಕನಕನ ಚೆನ್ನಾಗಿ ನೋಡ್ಕೋತೀಯ ಅಂದರೆ ನೀನು ಈ ಸುಬ್ಬು ಜೊತೆ ಸೇರಿ ಹಾಳಾಗಿದ್ಯಾ ಅಂತಾಳೆ. ಆಗ ಮಂಜು, ಸುಮ್ಮನೆ ಇರಕ್ಕ, ನನ್ನ ಫ್ರೆಂಡಿಗೆ ಬೈಬೇಡ ಅಂತಾನೆ. ಆಗ ಸುಬ್ಬು, ಅಕ್ಕ ನಾನು ಮಂಜುನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾನೆ. ಆಗ ಮೀನಾ, ಸುಬ್ಬ ಮರ್ಯಾದೆಯಿಂದ ಹೊರಟೋಗು ಅಂತಾಳೆ. ಆಗ ಮಂಜ, ಅಕ್ಕ ಅವನ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತಾಳೆ. ಕರಿ ಸುಬ್ಬು, ಸರಿ ಅಕ್ಕ ಬರ್ತೀನಿ. ಮಂಜು ಬಾಯ್ ಅಂತ ಹೊರಡ್ತಾನೆ. ಎಮ್.ಎಲ್.ಎ ಸೂರ್ಯನಿಗೆ ಕಾಲ್ ಮಾಡಿ ಬಾ ಅಂದಾಗ ಸೂರ್ಯ ಹೋಗ್ತಾನೆ. ಅಲ್ಲಿ ಎಮ್.ಎಲ್.ಎ ಸ್ನೇಹಿತರನ್ನೆಲ್ಲ ಪರಿಚಯ ಮಾಡಿಕೊಡ್ತಾನೆ. ಮತ್ತು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಬೇಕು, ಅದಕ್ಕೆ ನಿನ್ನ ಕರೆಸಿದ್ದು ಅಂದಾಗ, ಬನ್ನಿ ಅಣ್ಣ ತೋರಿಸ್ತೀನಿ ಅಂತ ಹೋಗ್ತಾರೆ. ಕಾರ್ ಶೋರೂಮಲ್ಲಿ ಮನೋಜ್ ಕಾರ್ ತಗೊಳ್ಳೋಕೆ ಕಾರ್ ನೋಡ್ತಿರ್ತಾನೆ. ಒಂದು ಕಾರನ್ನು ಫೈನಲ್ ಮಾಡ್ತಾನೆ. ಮನೋಜ್ ರೋಹಿಣಿಗೆ ಕಾಲ್ ಮಾಡಿ ಬಾ ಅಂದಾಗ ಬರ್ತಾಳೆ. ಯಾಕೆ ಅಂದಾಗ, ಕಾರ್ ತಗೋತಿದ್ದೀವಿ ಅಂದಾಗ ರೋಹಿಣಿ, ಇದು ನಮಗೆ ಬೇಕಾ, ಇನ್ನೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ ಅಂದಾಗ ಏನೂ ಆಗಲ್ಲ ಅಂತಾನೆ. ಆದರೆ ರೋಹಿಣಿ ಯಾಕೆ ಕಾರ್ ಅಂತಾಳೆ. ಕಾರ್ ಇರಲಿ ಅಂತಾನೆ. ಈ ಕಡೆ ಸೂರ್ಯ ಮತ್ತು ಎಮ್.ಎಲ್.ಎ ಸರ್ ಬರ್ತಾರೆ. ಕಾರ್ ನೋಡಿ ಸರ್ ನೋಡಿ ಅಂತಾರೆ. ಒಳ್ಳೆ ಕಾರ್ ನೋಡಿ ಸೆಲೆಕ್ಟ್ ಮಾಡ್ತಾರೆ. ಆದರೆ ಅದು ಮನೋಜ್ ರೋಹಿಣಿ ನೋಡಿರೋ ಕಾರ್ ಆಗಿರುತ್ತೆ. ಅದನ್ನು ಬುಕ್ ಆಗಿದೆ, ಅದು ಬುಕ್ ಆಗಿದೆ ಸೂರ್ಯ ಅಂತಾರೆ. ಆಗ ಅವರ ಹತ್ತಿರ ನಾನು ಮಾತಾಡ್ತೀನಿ ಅಂತ ಸೂರ್ಯ ಬಂದಾಗ ಮನೋಜ್ ರೋಹಿಣಿನ ನೋಡಿ, ಸರ್ ಇವರು ಡುಬಾಕ್ ಅಂತಾನೆ. ಆಗ ಮನೋಜ್ ರೋಹಿಣಿ ಬಂದು, ಯಾರನ್ನ ಡುಬಾಕ್ ಅಂತಿದ್ಯಾ ಅಂತಾನೆ. ಆಗ ನಿನ್ನೆ ಕಣೋ ಅಂತಾನೆ. ಸೂರ್ಯ, ನಿನಗೆ ಯಾಕೋ ಅದು ಅಂದಾಗ, ನಿಮ್ಮ ಹತ್ತಿರ ಇರೋ ದುಡ್ಡು ಬಿಸ್ನೆಸ್ ಮಾಡೋಕೆ ಅಂದ್ರಿ ತಾನೆ ಅಂತಾನೆ. ಆಗ ರೋಹಿಣಿ, ನಿಮ್ಗೆ ಯಾಕೆ ಅದು, ನಮ್ಮಿಷ್ಟ ಅಂತಾಳೆ. ರೋಹಿಣಿ, ಸೂರ್ಯ, ಸರ್ ಇವರು ಸರಿಯಾಗಿ ಲೋನ್ ಕಟ್ಟಲ್ಲ ಅಂತಾನೆ. ಆಗ ಮನೋಜ್, ಸರ್ ಮೊದಲು ಕಾರನ್ನು ನೋಡಿದ್ದು ನಾವು, ಬನ್ನಿ 1 ಲಕ್ಷ ಕೊಡ್ತೀವಿ ಅಂದಾಗ ಸೂರ್ಯ, ಅಷ್ಟೇ ಕೊಡೋದು ಇವರು, ಮಿಕ್ಕಿದ್ದು ಹೊಗೆನೆ ಅಂತಾನೆ. ಅದರಲ್ಲೂ ಇವನ ಬಗ್ಗೆ ಗೊತ್ತಿಲ್ಲ ನಿಮಗೆ ಅಂತಾನೆ. ಶೋರೂಮ್ ಓನರ್, ಸರ್ ನೀವು ಬೇರೆ ಕಾರ್ ನೋಡಿ ಅಂದಾಗ ಮನೋಜ್ ಬೇಡ ಅಂತ ರೋಹಿಣಿ ಕರ್ಕೊಂಡು ಹೋಗ್ತಾಳೆ. ಮನೋಜ್ ನೋಡ್ದ ರೋಹಿಣಿ, ಆ ಕಾರ್ ನನಗೆ ಇಷ್ಟ ಆಯಿತು, ಆದರೆ ಈ ಸೂರ್ಯ ಬಂದು ಹಾಳು ಮಾಡ್ದ ಅಂದಾಗ ರೋಹಿಣಿ, ಟೈಮ್ ನಮಗೂ ಬರುತ್ತೆ ಮನೋಜ್, ಆಗ ನೋಡ್ಕೋತೀನಿ, ನೀವು ಸುಮ್ಮನೆ ಇರ್ಬೋದು, ಆದರೆ ನಾನು ಸುಮ್ಮನೆ ಇರಲ್ಲ ಅಂತಾಳೆ. ಈ ಕಡೆ ಎಮ್.ಎಲ್.ಎ ಸರ್ ಒಂದು ರೆಸ್ಟೋರೆಂಟ್ ಹತ್ತಿರ ಬರ್ತಾರೆ. ಆಗ ಸೂರ್ಯನಿಗೆ, ಬಾ ಸೂರ್ಯ ಬೆಚ್ಚಗೆ ಮಾಡ್ಕೊಳ್ಳೋಣ ಅಂದಾಗ ಸೂರ್ಯ, ಇಲ್ಲ ಸರ್ ನಾನು ಬರಲ್ಲ ಅಂತಾನೆ. ಆದರೂ ಬಾ ಅಂದಾಗ, ಇಲ್ಲ ಸರ್ ಬರಲ್ಲ ಅಂತ ನಿಂತಿರ್ತಾನೆ. ಎಮ್.ಎಲ್.ಎ ಸರ್, ಸರಿ ಆಯಿತು ಇಲ್ಲೇ ಇರು, ಮತ್ತೆ ನಮ್ಮನ್ನು ಡ್ರಾಪ್ ಮಾಡಿವಂತೆ ಅಂತ ಅವರು ಒಳಗೆ ಹೋಗ್ತಾರೆ. ಈ ಕಡೆ ಶ್ರುತಿ ರೆಸ್ಟೋರೆಂಟ್ಗೆ ಬರ್ತಾಳೆ. ಅದನ್ನು ನೋಡಿ ರವಿ ಬಂದು, ಶ್ರುತಿ ನೀನು ಇಲ್ಲಿ ಏನು ಬೇಕು ಅಂದಾಗ, ನನಗೆ ಬೇಕಾಗಿರೋದು ಮೆನು ಕಾರ್ಡಲ್ಲಿ ಇಲ್ಲ ಅಂತ, ನನಗೆ ಏನು ಬೇಕು ಅಂತ ಒಂದು ಚೀಟಿಲಿ ಬರೆದು ಕೊಡ್ತಾಳೆ. ಅದನ್ನು ನೋಡಿ ರವಿ, ಏನಿದು ಅಂದಾಗ, ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಬೇಕಾಗಿರೋದನ್ನು ಕೊಡು ಅಂತಾಳೆ. ರವಿ ಬಾ ಅಂತ ಅವಳನ್ನು ಆ ಕಡೆ ಕರ್ಕೊಂಡು ಹೋಗಿ, ಏನಿದು ಅಂದಾಗ, ಏನಿದು ಅಂದರೆ ನಾನು ತಾಯಿ ಆಗಬೇಕು, ನನಗೆ ಮಗು ಬೇಕು ಅಷ್ಟೇ ಅಂತಾಳೆ. ರವಿ ಹೋಟ್ಲಲ್ಲಿ ಬಂದು, ಮಗುನ ಕೇಳ್ತಿದ್ಯಾ ಅಂದಾಗ, ಶ್ರುತಿ ನಾನು ಇವತ್ತು ಒಂದು ಮೂವಿಗೆ ಡಬ್ಬಿಂಗ್ ಮಾಡಿದೆ, ಅದರಲ್ಲಿ ಮಗು ಎಷ್ಟು ಚೆನ್ನಾಗಿತ್ತು, ನನಗೆ ಮಗು ಬೇಕು ಅಷ್ಟೇ ಅಂತಾಳೆ. ಆಗ ರವಿ, ಸದ್ಯ ದಿವ್ಯದ ಮೂವಿಗೆ ಡಬ್ಬಿಂಗ್ ಮಾಡಿಲ್ಲ, ಮಾಡಿದರೆ ದಿವ್ಯ ಬೇಕು ಅಂತಿದ್ದೆ ಅಂತಾನೆ. ನನಗೂ ಗೊತ್ತು ಯಾವುದನ್ನು ಕೇಳಬೇಕು ಅಂತ ಹೇಳಿ, ನನಗೆ ಮಗು ಬೇಕು ಅಷ್ಟೇ ಅಂತಾಳೆ. ನಿನಗೂ ಮಕ್ಕಳು ಇಷ್ಟ ತಾನೇ ಅಂದಾಗ, ಮಗು ಮಾಡಿಕೊಂಡ್ರೆ ಕಷ್ಟ, ಮಗು ಭವಿಷ್ಯ ನೋಡ್ಕೋಬೇಕು ಅಂದಾಗ ಶ್ರುತಿ, ನಾವು ಇಬ್ಬರು ಕೆಲಸಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿ ಶ್ರುತಿ ಹೋಗ್ತಾಳೆ. ಸಂಜೆವರೆಗೂ ಟೈಮ್ ಕೊಟ್ಟಿದ್ದೀನಿ, ಏನು ನಿನ್ನ ಡಿಸಿಷನ್ ಹೇಳು ಅಂತ ಹೋಗ್ತಾಳೆ. ಮತ್ತು ರವಿ ಶ್ರುತಿಗೆ, ನನಗಿಂತ ಇಬ್ಬರು ದೊಡ್ಡವರಿದ್ದಾರೆ, ಅವ್ರು ಇನ್ನೂ ಮಕ್ಕಳು ಮಾಡ್ಕೊಂಡಿಲ್ಲ, ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತಾ ಅಂದಾಗ, ಅದು ನಮ್ಮಿಷ್ಟ ಅಂತ ಹೇಳ್ತಾಳೆ. ಆಗ ಅಪ್ಪ ಅಮ್ಮ ಅಂದಾಗ, ನಮ್ಮ ಮಗುಗೆ ನಾವು ಅಪ್ಪ ಅಮ್ಮ ಆಗೋದಕ್ಕೆ ನಿಮ್ಮ ಅಪ್ಪ ಅಮ್ಮನ ಪರ್ಮಿಷನ್ ತೊಗೋಬೇಕಾ ನಾವು, ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಮಗು ಬೇಕೇ ಬೇಕು, ನಾನು ನಮ್ಮ ಮನೇಲಿ ದೊಡ್ಡೋಳಪ್ಪ ಅಂತ ಶ್ರುತಿ ಹೇಳಿ ಹೊರಡ್ತಾಳೆ. ಈ ಕಡೆ ಸೂರ್ಯನಿಗೆ ಕಾರ್ ಬುಕ್ ಆಗುತ್ತೆ. ಆಗ ಸೂರ್ಯ ಬರ್ತೀನಿ ಅಂತ ಹೇಳಿ, ಇವರಿನ್ನೂ ಕುಡಿಯೋದು ಲೇಟ್ ಆಗುತ್ತೆ, ಅಷ್ಟರಲ್ಲಿ ಇವರಿಗೆ ಹೇಳಿ ಟ್ರಿಪ್ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಒಳಗಡೆ ಹೇಳೋದಕ್ಕೆ ಹೋಗ್ತಾನೆ. ಇವತ್ತಿನ ಸಂಚಿಕೆಯಲ್ಲಿ ಇಷ್ಟ ಆಗಿದೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಫ್ರೆಂಡ್ಸ್.
ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ.